ಓಂ ತದೇವ ಲಗ್ನಂ ಸುದಿನಂತು ದೇವಾಃ ತಾರಾಬಲಂ ಚಂದ್ರಬಲಂ ತದೇವಾಃ ಧೇನುರ್ಭಗಸ್ಮಾನುಪಸಷ್ಟು ಬನ್ನಿ ಸಕಲ ಪೂಜಾ ಸದ್ಗುಣ್ಯಾರ್ಥಂ. ಎಲ್ಲಿ ಮೈನಾ ಬರ್ಲಿಲ್ವಾ? ಮೈನಾ ಬರ್ತಾಳೆ ಅಂಕಲ್, ಬರ್ತಾಳೆ. ಸರಿ ಪುರೋಹಿತ್ರೆ, ನೀವಿನ್ ಶುರು ಮಾಡಿ. ಆಯ್ತು ರೀ, ಮೈನಾ ಅಂದ್ರೆ ಯಾರ್ರೀ? ಅವ್ರಾ ನಮ್ ಸರ್ಸುಗೆ ಬಹಳ ಬೇಕಾದವರು. ನಮ್ ಧ್ರುವನ್ ಜೊತೆ ಕೆಲಸ ಮಾಡ್ತಾಳೆ ಗಾರ್ಮೆಂಟ್ಸ್ ಅಲ್ಲಿ. ಸರ್ಸು ಅವಳು ಬರ್ಲೇಬೇಕು ಅಂತ ಹೇಳಿದಾಳೆ, ಅದಕ್ಕೆ ವಿಚಾರಿಸ್ದೆ. ಹೋ ರೀ, ಬರೀ ನಿಮ್ ತಂಗಿಗ್ ಮಾತ್ರ ಅಚ್ಚುಮೆಚ್ಚ ಅಥವಾ ನಿಮ್ ತಂಗಿ ಮಗನಿಗೂ ಅಚ್ಚುಮೆಚ್ಚ? ಏನೇ ನೀನು ಎಲ್ಲ ಕೆಟ್ಟದಾಗೆ ಯೋಚನೆ ಮಾಡ್ತೀಯಲ್ಲ. ಒಂದ್ ಕಡೆ ಕೆಲಸ ಮಾಡ್ತಾರೆ ಅಂದ್ರೆ ಸ್ನೇಹ ಇರುತ್ತಪ್ಪ. ಏನೇ ನೀನು ಎಲ್ಲ ಕೆಟ್ಟದಾಗೆ ಯೋಚನೆ ಮಾಡ್ತೀಯಲ್ಲ. ಒಂದ್ ಕಡೆ ಕೆಲಸ ಮಾಡ್ತಾರೆ ಅಂದ್ರೆ ಸ್ನೇಹ ಇರುತ್ತಪ್ಪ. ಆನಂದ್, ಅಮ್ಮ ಮೈನಾ ಯಾಕೆ ಇನ್ನೂ ಬಂದಿಲ್ಲ? ಮೈನಾ ಇಷ್ಟೊತ್ತಿಗಾಗ್ಲೇ ಬಂದ್ಬಿಡ್ಬೇಕಿತ್ತಮ್ಮ. ಇನ್ನೇನ್ ಬಂದ್ಬಿಡ್ತಾಳಮ್ಮ. ಅವಳು ಬರ್ಬೇಕು. ಅವಳೆಲ್ಲಿದ್ದಾಳೆ ಅಂತ ಫೋನ್ ಮಾಡಿ ಬೇಗ ಬರಕ್ ಹೇಳು. ಸರಿ ಅಮ್ಮ. ಅಯ್ಯೋ ದೇವ್ರೆ, ಏನಪ್ಪ ಇವರು ನನಗೆ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಇನ್ ಪಾಪ ನಮ್ ಧ್ರುವ, ಅವನ್ಗಿನ್ನೆಷ್ಟು ಟಾರ್ಚರ್ ಕೊಡ್ತಾರೋ ಏನೋ. ಆ ದೇವ್ರೆ ಕಾಪಾಡ್ಬೇಕು. ಆನಂದ ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡು ಅವಳಿಗೆ. ಸರಿ ಅಮ್ಮ, ಈಗಲೇ ಫೋನ್ ಮಾಡ್ತೀನಿ. ಬರಕ್ ಹೇಳು. ಆಯ್ತಮ್ಮ. ಆನಂದಣ್ಣ ಯಾಕೆ ಫೋನ್ ಮಾಡ್ತಾವ್ರೆ? ಹಲೋ ಮೈನಾ, ಎಲ್ಲಿದ್ಯಾ? ಯಾಕಣ್ಣ? ಎಲ್ಲಿದ್ಯಾ ಅಂತ ಹೇಳು. ಹಾಸ್ಟೆಲಲ್ಲಿ. ಧ್ರುವನ್ ಒಪ್ಸಿ ದೇವಸ್ಥಾನ ಕಳಿಸ್ಬಿಟ್ಟು ನೀನ್ ಮನೇಲಿ ಕೂತ್ರೆ ಹೇಗಮ್ಮ? ಇನ್ನೇನ್ ಮಾಡ್ಲಿ? ಅಲ್ಲಿಗೆ ಬರೋ ಧೈರ್ಯ ನನ್ಗಿಲ್ಲ. ಅಲ್ಲಿಗೆ ಹೇಗ್ ಬರ್ಲಿ ಆನಂದಣ್ಣ? ಧ್ರುವ ಅವ್ರಿಗೆ ಇನ್ನೊಬ್ಬರ ಜೊತೆ ಮದ್ವೆ ಅನ್ನೋದೇ ನನ್ ಕೈಲಿ ತಗೊಳಕ್ ಆಗ್ತಿಲ್ಲ. ಅಂತದ್ರಲ್ಲಿ ಅವರಿಬ್ರು ಅಕ್ಕ ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತಿದ್ರೆ ಅದ್ನ ನಾನು ಹೇಗ್ ನೋಡ್ಲಿ? ನೀನೇನೋ ಹೀಗೆ ಹೇಳ್ತಿದ್ಯಾ ಮೈನಾ, ಆದ್ರೆ ಧ್ರುವನ್ ತಾಯಿ ಏನ್ ಹೇಳ್ತಿದಾರೆ ಗೊತ್ತಾ? ನೀನ್ ಬಂದಿಲ್ಲ ಅಂದ್ರೆ ಪೂಜೆನೆ ಮಾಡೋಲ್ವಂತೆ. ಬರೋವರೆಗೂ ಕಾಯ್ತಾರಂತೆ, ನೀನ್ ಬಂದ್ಮೇಲೆನೆ ಪೂಜೆ ಮಾಡ್ತಾರಂತೆ. ಅವ್ರು ನನಗ್ ಫೋನ್ ಮಾಡು ಅಂತ ಬಲವಂತ ಮಾಡಿ ಫೋನ್ ಮಾಡಿಸ್ತಾ ಇದಾರೆ. ಅವರು ನಿಮ್ ಪಕ್ಕದಲ್ಲಿ ಅವರಾ? ಇಲ್ಲ ಮೈನಾ, ಅವರು ಪೂಜೆನಲ್ಲಿದ್ದಾರೆ. ನಾನ್ ಸಪ್ರೇಟ್ ಆಗಿ ಬಂದು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಮೈನಾ, ದಯವಿಟ್ಟು ಬೇಗ ಬಾ ಮೈನಾ. ಏ ಧ್ರುವ. ಏಯ್, ಹಲೋ ಮೈನಾ. ಯಾರು ಏನೇ ಹೇಳಿದ್ರು ಸರಿ, ನೀವು ಮಾತ್ರ ಇಲ್ಲಿಗೆ ಬರಬೇಡಿ ಅಷ್ಟೇ. ನೀವಿಲ್ಲಿಗೆ ಬಂದ್ರೆ ನಾನು ಪಡ್ತಿರೋ ಕಷ್ಟ ನೋಡಿ ನೀವು ನೊಂದ್ಕೊಳ್ತೀರಾ. ಅದಕ್ಕೆ ಹೇಳ್ತಿದ್ದೀನಿ, ನೀವಿಲ್ಲಿಗೆ ಬರಬೇಡಿ ಅಷ್ಟೇ. ನಾನಿಲ್ಲಿ ಜೀವಂತ ಶವವಾಗಿ ನಿಂತಿದ್ದೀನಿ ಮೈನಾ ಅವರೇ. ನೀವಿಲ್ಲಿಗೆ ಬಂದು ನಾನೇನಾದ್ರೂ ನಿಮ್ಮನ್ನು ನೋಡಿದ್ರೆ ಈ ಶವಕ್ಕೆ ಜೀವ ಬರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ರ ಮುಂದೆ ಎಲ್ಲ ಹೇಳ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬರಬೇಡಿ ಇಲ್ಲಿಗೆ.
ಬರಬೇಡಿ ಪ್ಲೀಸ್. ಹೇ ಧ್ರುವ, ಧ್ರುವ, ಧ್ರುವರೇ, ಧ್ರುವ. ಹಲೋ ಮೈನಾ, ಧ್ರುವ ಹೊರಟೋದ್ನಮ್ಮ. ಆನಂದಣ್ಣ, ನಾನೀಗೇನ್ ಮಾಡ್ಲಿ? ನನ್ಗೇನು ಗೊತ್ತಾಗ್ತಿಲ್ಲ. ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಲಿ ಮೈನಾ? ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಫೋನ್ ಮಾಡ್ತೀನಿ ರಮ್ಮ. ಇವ್ ನೋಡಿದ್ರೆ ಬರಬೇಡ ಅಂತಾನೆ, ಅವ್ರ ಅಮ್ಮ ನೋಡಿದ್ರೆ ಮೈನಾ ಇಲ್ದಿದ್ರೆ ಪೂಜೆನೇ ನಡೆಯಲ್ಲ ಅಂತಾರೆ. ಏನು ಮಾಡೋದಪ್ಪ ದೇವ್ರೆ, ಒಳ್ಳೆ ಪೀಕ್ಲಾಟ ಆಯ್ತಲ್ಲ. ಗಂ ಗಣಾನಾಂ ತ್ವಾ ಗಣಪತಿಗುಂ ಅವಾಮಹೇ ಕವಿಂ ಕವಿನಾಮುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತೆ ಆನಶೃಣ್ವನ್ನತಿವಿಶ್ಚೀದಸಾದನಂ ಅಸ್ತುಂಡಲೆ ಬಿಂಬೇವ ಮಹಾಗಣಪತಿ ಆವಾಹಯಾಮಿ ಅಯಂತಮಂ ಶಾತ್ಯರ್ಥಂ ದುರ್ದಕ್ಷಕಾರಕಾಃ ಗಂಗೆ ಜಯಮನಶ್ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಹಸ್ಮನಿ ಸನ್ನಿಧಿಂ ಕುರು. ಓಂ ಭೂ ಗುರುಕಲಶ ಆವಾಹಯಾಮಿ, ಓಂ ಭುವಃ ಗುರುಕಲಶ ಆವಾಹಯಾಮಿ, ಓಂ ಸ್ವಃ ಗುರುಕಲಶ ಆವಾಹಯಾಮಿ, ಓಂ ಭೋರ್ಭುವಸ್ವಃ ಗುರುಕಲಶ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಧ್ಯಾನವಾಹನಾಂತೆ ಪೂಜಾ ಸದ್ಗುಣ್ಯಾರ್ಥಂ ಸಮರ್ಪಯಾಮಿ, ಪೂಜಾ ಸದ್ಗುಣ್ಯಾರ್ಥಂ ಸಮರ್ಪಯಾಮಿ. ಅನುಗ್ರಹಾಂತೆ ಪುಷ್ಪಮೇಕಂ ಸಮರ್ಪಯಾಮಿ, ಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಅನುಗ್ರಹಾಂತೆ ಪುಷ್ಪಮೇಕಂ ಸಮರ್ಪಯಾಮಿ. ಸ್ವಾಮಿಗಳೇ, ಈ ಪೂಜೆಯಿಂದ ನಮ್ ಧ್ರುವನ್ ದೋಷ ಪರಿಹಾರ ಆಗುತ್ತೆ ಅಲ್ವಾ? ಖಂಡಿತ ಪರಿಹಾರ ಆಗುತ್ತೆ. ಆದರೆ ಪೂಜೆ ಮುಂಚಿತವಾಗಿ ವಧುವರ ಕೈಯಲ್ಲಿ ಒಂದು ಸಂಕಲ್ಪ ಆಗಬೇಕು. ಎಲ್ಲಿ ನಿಮ್ಮ ಹುಡುಗ ಕಾಣ್ತಾ ಇಲ್ಲ, ಕರೆದು ಕುಳಿಸಿ. ಧ್ರುವ, ಕೂತ್ಕೊಬಾರಪ್ಪ. ಅಣ್ಣ, ಸ್ವಲ್ಪ ಇರೋಣ. ಸ್ವಾಮಿಗಳೇ, ಒಂದ್ 10 ನಿಮಿಷ ಕಾಯ್ಬೋದಾ? ಆಯ್ತಮ್ಮ. ಸರ್ಸು, ಯಾಕಮ್ಮ ಕಾಯ್ಬೇಕು? ತುಂಬಾ ಮುಖ್ಯವಾದವರೊಬ್ರು ಬರ್ಬೇಕು, ಅದಕ್ಕೆ. ಮುಖ್ಯವಾದವರು ಅಂದ್ರೆ ಯಾರು ಅತ್ಗೆ? ನಮ್ ಧ್ರುವನ್ ಜೊತೆ ಕೆಲಸ ಮಾಡ್ತಾಳೆ ಮೈನಾ ಅಂತ. ಅಲ್ಲ ಅತ್ಗೆ, ಆ ಹುಡುಗಿಗೂ ಈ ಪೂಜೆಗೂ ಏನ್ ಸಂಬಂಧ? ಅವಳಿಗೋಸ್ಕರ ನಾವ್ಯಾಕೆ ಕಾಯ್ಬೇಕು? ಸಂಬಂಧ ಏನಿಲ್ಲ. ಇಂಥ ಮುಖ್ಯವಾದ ಪೂಜೆಲಿ ಅವಳಿರ್ಬೇಕು ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಅತ್ಗೆ, ಅದು ಸುಕನ್ಯಾ, ಸ್ವಲ್ಪ ಹೊತ್ತು ತಾನೆ ಕಾಯ್ದ್ರಾಯ್ತು ಬಿಡು. ಸ್ವಾಮಿಗಳೇ, ಮುಹೂರ್ತಕ್ಕೆ ಸಮಯ ಇದೆ ಅಲ್ವಾ? ಹಾ, ಇದೆ ಇದೆ, ಬರ್ಲಿ ಬಿಡಿ, ಪರವಾಗಿಲ್ಲ. ಆಗ್ಬೋದು.